ಎಕ್ಸ್ಟೆನ್ಷನ್ ಕೇಳುವ ಯಾವ ಉದ್ದೇಶ ಕೂಡ ಸರ್ಕಾರಕ್ಕೆ ಇಲ್ಲ. ಈಗಲೂ ಕೂಡ ನಾವು ಚುನಾವಣೆ ಮಾಡ್ಲಿಕ್ಕೆ ರಾಜಕೀಯವಾಗಿ ನಾವು ತಯಾರಿದ್ದೇವೆ. ಆದ್ರೆ SIR ಪ್ರಕ್ರಿಯೆ ನಡೆದಿದೆ. ಎಲ್ಲಾ ಅಧಿಕಾರಿಗಳು SIR ಅನ್ನ ಮಾಡೋದ್ರಲ್ಲೇ ಹರಸಾಹಸ ಪಡ್ತಾ ಇದ್ದಾರೆ. ಸುಮಾರು ಜನ ಅಧಿಕಾರಿಗಳಿಗೆ ನೋಟಿಸ್ ಕೊಡ್ಲಾಗಿದೆ, ಈ ಕೆಲಸ SIR ಕೆಲಸ ಆಗ್ತಾ ಇಲ್ಲ ಅಂತ. ಕೇಂದ್ರ ಚುನಾವಣಾ ಆಯೋಗನೇ SIR ಮಾಡೋದಕ್ಕೆ ಸಮಯ ಸಾಲ್ತಾ ಇಲ್ಲ ಅಂತೇಳಿ 1 ವಾರ SIR ಗೆ ಸಮಯ ಹೆಚ್ಚುವರಿ ಬದಲಾವಣೆ ಮಾಡಿದ್ದಾರೆ. 1 ವಾರದ ಸಮಯ ಹೆಚ್ಚುವರಿ ಕೊಟ್ಟು ವೇಳಾಪಟ್ಟಿಯನ್ನು ಬದಲಾವಣೆ ಮಾಡಿದ್ದಾರೆ. ಈಗ ಬೆಂಗಳೂರಿನಲ್ಲೂ ಕೂಡ ಈಗ ಕೆಲವು ಕ್ಷೇತ್ರದಲ್ಲಿ ಇನ್ನೂ 60-65% ಅಷ್ಟೇ ನಾವು ಡಿಸ್ಟ್ರಿಬ್ಯೂಷನ್ ಆಗಿದೆ. ಅದಾದ್ಮೇಲೆ ಅವುಗಳು ವಾಪಸ್ ಸಬ್ಮಿಷನ್ ಆಗ್ಬೇಕು, ಆಮೇಲೆ ಡಿಜಿಟೈಸೇಷನ್ ಆಗ್ಬೇಕು, ಆಮೇಲೆ ವೆರಿಫಿಕೇಶನ್ ಆಗ್ಬೇಕು. ಇದನ್ನೇನಾದ್ರೂ ನಾವು ಇದರಲ್ಲಿ ಈ ಕೆಲಸದ ಕಡೆಗೆ ಶ್ರದ್ಧೆಯಿಂದ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಸಾವಿರಾರು ಜನ ಮತದಾರರ ಹಕ್ಕು ಕಳ್ಕೊಳ್ಳುವ ಸಾಧ್ಯತೆ ಇರ್ತದೆ. ಸೊ SIR ನಲ್ಲಿ ಇಷ್ಟು ಎಲ್ಲ ನಿರತರಾಗಿದ್ದಾರೆ. ಆಗಸ್ಟ್ 8ನೇ ತಾರೀಕು ಆದ್ಮೇಲೆ ಆಬ್ಜೆಕ್ಷನ್ಸ್ ಕರಿಬೇಕು. ಆಬ್ಜೆಕ್ಷನ್ಸ್ ಕರೆದು ಪ್ರತಿಯೊಂದು ಆಬ್ಜೆಕ್ಷನ್ ಅನ್ನು ಕೂಡ ವಿಲೆ ಮಾಡ್ಬೇಕಾಗತ್ತೆ. ಅಂತಿಮ ವೋಟರ್ ಲಿಸ್ಟ್ ಪಬ್ಲಿಷ್ ಮಾಡ್ಬೇಕಾಗತ್ತೆ. ಅಲ್ಲಿವರೆಗೂ SIR ನ ಪ್ರಕ್ರಿಯೆ ಜಾರಿ ಇದೆ. ಇದು ಒಂದು ಕಾರಣ ನಾವು ಸಮಯ ಕೇಳಲಿಕ್ಕೆ. ಅದನ್ನ ಸುಪ್ರೀಂ ಕೋರ್ಟ್ ಕೂಡ ಹೌದು ನೀವು ಹೇಳುವಂತಹದ್ದು ಸಮಂಜಸವಾಗಿದೆ, ಬದ್ಧವಾಗಿದೆ ಅಂತ ಒಪ್ಕೊಂಡಿದ್ದಾರೆ. ಎರಡನೇದು ಏನ್ ಬರುತ್ತೆ, ಈಗ ಹೊಸ SIR ಪ್ರಕಾರ ಒಂದು ಹೊಸ ವೋಟರ್ ಲಿಸ್ಟ್ ಬರುತ್ತೆ, ಕರೆಕ್ಟಾ? ನಾವು ಈಗ GBA ಚುನಾವಣೆಗೆ ತಯಾರು ಮಾಡಿರೋ ಮತದಾರರ ಪಟ್ಟಿ ವೋಟರ್ ಲಿಸ್ಟ್ ಹಳೆ ವೋಟರ್ ಲಿಸ್ಟ್ ಮೇಲೆ ಬೇಸ್ದಾಗಿದೆ. ಈಗ ಹಳೆ ಮದರ್ ವೋಟರ್ ಲಿಸ್ಟ್ ಹೋಗಿ ಹೊಸದೇ ಬಂದಾಗ ನಾವು ತಯಾರು ಮಾಡಿರುವಂತ ವೋಟರ್ ಲಿಸ್ಟ್ ಹೊಸ ವೋಟರ್ ಲಿಸ್ಟ್ಗೆ ಮ್ಯಾಚ್ ಆಗೋದಿಲ್ಲ. ಮಧ್ಯ ಇವೆರಡರ ಮಧ್ಯ 2 ಲಕ್ಷ 3 ಲಕ್ಷ ವೋಟ್ ಡಿಫರೆನ್ಸ್ ಬರ್ಬೋದು. ನೀವು ಕೇಳ್ತಿರಾಗ ಈ ಎಲೆಕ್ಷನ್ ಕಮಿಷನ್ ಅವರು ತಯಾರು ಮಾಡಿರುವ ವೋಟರ್ ಲಿಸ್ಟ್ ನಲ್ಲಿ ಇಷ್ಟು ಸಂಖ್ಯೆ ಇದೆ, ನೀವು ಮಾಡ್ತಾ ಇರೋ ಚುನಾವಣೆಯಲ್ಲಿ ಬೇರೆ ಸಂಖ್ಯೆ ಇದೆ, ಇದು ಯಾವ ರೀತಿ ಇದನ್ನ ಎಲೆಕ್ಷನ್ ಮಾಡ್ತೀರಾ ಅಂತ ನೀವು ಕೇಳ್ತೀರಾ, ಸಾರ್ವಜನಿಕರು ಕೇಳ್ತಾರೆ. ಸೊ ತದ್ವಿರುದ್ಧ ಆಗ್ತಿತ್ತು. ಸೊ ಅದಕ್ಕೆ ನಾವೇನ್ ಕೇಳಿದ್ದೇವೆ, SIR ಪ್ರಕ್ರಿಯೆ ಮುಗಿಬೇಕು, ಹೊಸ ವೋಟರ್ ಲಿಸ್ಟ್ ಬರಬೇಕು, ಅದರ ಆಧಾರದ ಮೇಲೆ ಚುನಾವಣೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೇವೆ. ನಮ್ಮ ಉದ್ದೇಶನೂ ಕೂಡ ಇದನ್ನ ಬಿಟ್ಟು ಬೇರೆ ಯಾವುದೂ ಇಲ್ಲ. ಇವತ್ತಲ್ಲ ನಾಳೆ ಚುನಾವಣೆ ಮಾಡ್ಲೇಬೇಕು. ಬೆಂಗಳೂರಿನಲ್ಲಿ ಚುನಾವಣೆ ಆಗಿ ಬಹಳ ವರ್ಷ ಆಗಿದೆ, ವಿಳಂಬ ಆಗಿದೆ. ಹೌದು, ನಿಜ, ವಿಳಂಬ ಆಗಿದೆ. ತಕ್ಷಣ ಚುನಾವಣೆ ಆಗ್ಬೇಕು. ರಾಜಕೀಯವಾಗಿ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಚುನಾವಣೆ ಮಾಡ್ಲೇಬೇಕು. ಇದರಲ್ಲಿ ಮತ್ತೊಂದು ಎರಡನೇ ಆಲೋಚನೆ ಇಲ್ಲ. ಸೊ ಚುನಾವಣೆ ಮಾಡ್ಲೇಬೇಕು. ಆದ್ರೆ SIR ಪ್ರಕ್ರಿಯೆ ಮುಗಿಬೇಕು, ಹೊಸ ವೋಟರ್ ಲಿಸ್ಟ್ ಅನ್ನ ಅದರ ಆಧಾರದ ಮೇಲೆ ಚುನಾವಣೆ ಆಗ್ಬೇಕು. ಇವೆರಡೇ ವಿಷಯ ನಮಗೆ ಮುಂದೆ ಇರುವಂತಹದ್ದು. ಹಾಗಾಗಿ ಅದು ಆದ ತಕ್ಷಣ ನಾವು ಚುನಾವಣೆಯನ್ನ ಮಾಡ್ತೇವೆ, ಮತ್ತೆ ಹೋಗೋದಿಲ್ಲ. ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ಇದೆ. ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರು ಒಪ್ಪಿಗೆ ಕೊಡ್ತಾರೆ ಅವ್ರದ್ದು ತಗೊಂಡು ಮಾಡ್ತೀವಿ ಅಂತ. ಅದಕ್ಕಿಂತ ದೊಡ್ಡತನದ ಹೇಳಿಕೆ ಮತ್ತೊಂದು ನೀವು ನಿರೀಕ್ಷೆ ಮಾಡ್ಲಿಕ್ಕೂ ಆಗೋದಿಲ್ಲ. ಸೊ ಯಾರು ಸಹಮತ ಇದೆ ಅವ್ರದ್ದು ನಾವು ತಗೊಂಡು ಅಲ್ಲಿ ಮಾಡ್ತೇವೆ. ಯಾರನ್ನು ನಾವು ಸಹಮತ ಇಲ್ಲದೆ ಇರೋರ್ದು ನಾವು ಬಲವಂತ ಮಾಡೋದಿಲ್ಲ. ಮತ್ತು 70% ಒಪ್ಪಿಗೆ ಆದ್ರೆ ಅದನ್ನ ಮುಂದುವರಿಸ್ತೇವೆ. ಇದನ್ನ ವೆರಿಫೈ ಮಾಡೋದಕ್ಕೆ ಒಂದು ಉನ್ನತ ಸರ್ಕಾರೇತರ ಸಮಿತಿಯನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಸರ್ಕಾರದ ನಿಲುವು ಇದಕ್ಕಿಂತ ಸ್ಪಷ್ಟವಾಗಿ ಅಥವಾ ಇದಕ್ಕಿಂತ ಒಂದು ಪಾರದರ್ಶಕವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಅನ್ಕೊಳ್ತೇನೆ. ಸೊ ಮುಖ್ಯಮಂತ್ರಿಗಳು ಆ ರೀತಿ ತೀರ್ಮಾನ ತಗೊಂಡಿರೋದ್ರಿಂದ ನಾವು ಅದಕ್ಕೆ ಗೌರವ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸ್ಪಷ್ಟವಾಗಿ ನಾನು ಅವ್ರಿಗೆ ಮಾತಾಡಿದಾಗ ಹೇಳಿದ್ರು, ಇದನ್ನ ತಕ್ಷಣ ನಾವು ಬೇಗ ಆದಷ್ಟು ಶೀಘ್ರವಾಗಿ ಸಂಪುಟ ವಿಸ್ತರಣೆ ಮುಗಿಸಿ ಮುಂದಿನ ಕೆಲಸದ ಕಡೆಗೆ ಹೆಜ್ಜೆ ಇಡಬೇಕು ಅಂತ. 2-3 ದಿನ ಬಹುಶಃ ಕನ್ಸಲ್ಟೇಷನ್ಗೆ ಸಮಯ ಬೇಕಾಗಬಹುದು. ಯಾಕೆಂದ್ರೆ ತಮಗೂ ಗೊತ್ತಿದೆ, ಕೆಲವರು ಪ್ರಯಾಣದಲ್ಲಿದ್ದಾರೆ ಹಾಗೆ ಅಂತೇಳಿ. ಸೊ ಒಂದು 2-3 ದಿನದಲ್ಲಿ ಬಹುಶಃ ಇದೆಲ್ಲ ಅಂತಿಮ ಆಗತ್ತೆ ಅಂತ. ಯಾಕಂದ್ರೆ ಮುಖ್ಯಮಂತ್ರಿಗಳು ನನಗೆ ತಾರೀಖು ಹೇಳಿಲ್ಲ, ಆದ್ರೆ ಇದನ್ನ ತತ್ಕ್ಷಣ ನಾವು ಮುಗಿಸ್ಬೇಕು. ಎಷ್ಟು ಶೀಘ್ರವಾಗಿ ಇದನ್ನ ಮುಗಿಸಿದ್ರೆ ಅಷ್ಟು ಒಳ್ಳೇದು ಅಂತ ಹೇಳಿದ್ದಾರೆ. ಬಿಡುಗು ಈ ಕೆಲವು ದಿನದಲ್ಲಿ ಆಗತ್ತೆ. ಬಿಡುಗು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ಇದು ಪ್ರಾಕ್ಟಿಕಲ್. ನಾನು ಹೇಳ್ತಾ ಇರೋದು ನೋಡಿ, ನೀವು ಯಾವ ರೀತಿ ಉಲ್ಲೇಖ ಮಾಡ್ತೀರಾ, ವಿಶ್ಲೇಷಣೆ ಮಾಡ್ತೀರಾ, ಅದು ನಿಮ್ಗೆ ಬಿಟ್ಟ ವಿಷಯ. ಆದ್ರೆ ನಮಗೆ ಇದು ಸ್ಪಷ್ಟ.
SIR ಒಂದ್ ಕಡೆ ನಡೆಯುವಾಗ ಪ್ಯಾರಲಲ್ ಆಗಿ ಎಲೆಕ್ಷನ್ ಮಾಡಕ್ ಹೋದ್ರೆ SIR ಸರಿ ಹೋಗೋದಿಲ್ಲ, ಎಲೆಕ್ಷನ್ ಸರಿ ಹೋಗೋದಿಲ್ಲ. ಪ್ರಾಕ್ಟಿಕಲಿ ಇದು ಆಗದೆ ಇರುವಂತ ಕೆಲಸ. ಮತ್ತು ಎರಡನೇದು, 2 ವೋಟರ್ ಲಿಸ್ಟ್ ಇರುತ್ತೆ. ಆಗಸ್ಟ್ 8ನೇ ತಾರೀಕು ಬಂದ್ರೆ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ 1 ವೋಟರ್ ಲಿಸ್ಟ್ ಇರುತ್ತೆ. ನಾವು ಮಾಡ್ತಾ ಇರೋದು ಹಳೆ ವೋಟರ್ ಲಿಸ್ಟ್ ಮೇಲೆ ಇರುತ್ತೆ. ಏನು ನಾವು ಚುನಾವಣೆಗೆ ತಯಾರಾಗಿರೋದು ಹಳೆ ವೋಟರ್ ಲಿಸ್ಟ್. ಎರಡಕ್ಕೂ ಮಧ್ಯ 3 ಲಕ್ಷ ವೋಟ್ ಡಿಫರೆನ್ಸ್ ಬಂದ್ಬಿಟ್ರೆ ಹೇಗೆ ನಮ್ಮನ್ನ ನಾವು ಡಿಫೆಂಡ್ ಮಾಡ್ಕೊಳ್ಳೋದು? ನಾಳೆ ನೀವೇ ಕೇಳ್ತೀರಾ, ನಿಮ್ ವೋಟರ್ ಲಿಸ್ಟ್ ಅಲ್ಲಿ 3 ಲಕ್ಷ ವೋಟ್ ಜಾಸ್ತಿ ಇದೆ, ನೀವು ಸೇರಿಸ್ಕೊಂಡ್ ಬಿಟ್ಟಿದ್ದೀರಿ. ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ವೋಟರ್ ಲಿಸ್ಟ್ ಅಲ್ಲಿ ನಿಮ್ದಕ್ಕಿಂತ 2 ಲಕ್ಷ 3 ಲಕ್ಷ ಕಮ್ಮಿ ಇದೆ. ಈ ಎರಡಕ್ಕೂ ಮಧ್ಯ ವ್ಯತ್ಯಾಸ ಇರೋದನ್ನ ನೀವು ಹೇಗೆ ಜಸ್ಟಿಫೈ ಮಾಡ್ತೀರಾ ಅಂತ ನಾಳೆ ನೀವೇ ಕೇಳಿದ್ರೆ ನಾವೇನು ಉತ್ತರ ಕೊಡ್ಬೇಕು? ಸಾರ್ವಜನಿಕರು ಕೇಳ್ತಾರೆ, ನೀವು ಅಂದ್ರೆ ಸಾರ್ವಜನಿಕರು ಕೇಳ್ತಾರೆ. ಸೊ ಈ ತರ ಅದು ಎಲ್ಲೋ ಒಂದು ಕಡೆ ಚುನಾವಣೆಯ ಒಂದು ಸ್ಯಾಂಕ್ಟಿಟಿ ಬಗ್ಗೆ ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಡುತ್ತೆ. ಸೊ ಇಷ್ಟು ಕಾನೂನಾತ್ಮಕ ವಿಷಯಗಳು ಬಿಟ್ರೆ ಬೇರೆ ಇದರಲ್ಲಿ ಯಾವ ರಾಜಕೀಯದ ಉದ್ದೇಶನೂ ಕೂಡ ಇಲ್ಲ. ನಾವು ಚುನಾವಣೆ ಮಾಡೋದಕ್ಕೆ ತಯಾರಿದ್ದೇವೆ, ಮಾಡೇ ಮಾಡ್ತೇವೆ. ಸರಿ.